ಸರ್ ಏನು ಹೇಳೋದು ನನಗೇನು ಅದ್ರ ಬಗ್ಗೆ ಏನು ಹೇಳೋದು ಅವರವರಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಣ್ಣವ್ರ ಜೊತೆಲಿ ಏನೋ ಒಡಂಬಡಿಕೆ ಆಗಿತ್ತೋ ಗೊತ್ತಿಲ್ಲ. ನಾನು ಅವತ್ತಿಂದಲೂ ಅದನ್ನೇ ಹೇಳ್ತಾ ಇದ್ದೀನಿ. ಅವರು ಸಿದ್ದರಾಮಣ್ಣವರೇ ವಾಲಂಟಿಯರಾಗೆ ಬಿಟ್ಕೊಟ್ಟವ್ರೆ. ಬಹುಶಃ ಇಡೀ ಇತಿಹಾಸದಲ್ಲಿ ಹಿಂದೆ ಯಾವುದು ಈ ಥರ ಇನ್ಸಿಡೆಂಟ್ ಆಗಿಲ್ಲ, ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ಗ್ರಾಮ ಪಂಚಾಯತಿನೇ ಅಧ್ಯಕ್ಷರು ಮಾಡ್ತೀವಿ, ಅವ್ರ ಅವಧಿ ಮುಗಿತಿದ್ದಂಗೆ ಬಿಟ್ಕೊಡ್ರಪ್ಪ ಇನ್ನೊಬ್ಬರಿಗೆ ಅಂದರೆ ಬಿಟ್ಕೊಡಲ್ಲ. ಅದನ್ನು ನಾವು ಎಳ್ಕೊಂಬಂದು ಏನೇನೋ ಮಾಡಿ ಬಿಡಿಸ್ಕೊಡ್ಬೇಕಂತಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ಟವ್ರೆ ಅಂತಂದರೆ ಬಹುಶಃ ಸಿದ್ದರಾಮಣ್ಣವರ ವ್ಯಕ್ತಿತ್ವ ಅಜರಾಮರವಾಗಿ ಆಗೋಯ್ತು ಅಂತ ನಾನಂತೂ ಭಾವಿಸಿದ್ದೀನಿ. ತ್ಯಾಗ ಅಂತ ಬರಲ್ಲ, ಆದರೆ ಈ ರೀತಿಯ ವ್ಯಕ್ತಿತ್ವ ಉಳ್ಳವರು ಅತಿ ವಿರಳ, ಇಡೀ ದೇಶದಲ್ಲೇ ವಿರಳ. ನಿಮಗೆ ಗೊತ್ತೈತೆ ಮಧ್ಯಪ್ರದೇಶ ಏನಾಯಿತು, ಕಾಂಗ್ರೆಸ್ ಸರ್ಕಾರ, ಮತ್ತು ಇದು ರಾಜಸ್ಥಾನದಲ್ಲಿ ಪೈಲಟ್ ಅವ್ರಿಗೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಏನಾಯಿತು ಸರ್ಕಾರ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆಲ್ಲ ಗೊತ್ತಿದೆ. ಎರಡು ಕಡೆನೂ ಸರ್ಕಾರ ಕಳ್ಕೊಂಡು ನಾವು ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡು. ಆದರೆ ಯಾವುದೇ ಪಕ್ಷಕ್ಕೆ ಸ್ವಲ್ಪನೂ ಡ್ಯಾಮೇಜ್ ಆಗದಲೇ ತಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಪಕ್ಷವನ್ನು ಉಳಿಸ್ಕೊಂಡು ಒಂದು ಚೂರು ವ್ಯತ್ಯಾಸಗಳಾಗದ ರೀತಿಲಿ ಅಧಿಕಾರ ಹಸ್ತಾಂತರ ಮಾಡವ್ರೆ. ನಾವು ಸಿದ್ದರಾಮಣ್ಣವರಿಗೆ ಬಹುಶಃ ಅವರು ಇತಿಹಾಸ ಸೇರಿರು ಅಂತ ನಾನಂತೂ ಭಾವಿಸ್ತೀನಿ. ಆ ಥರ ಲೀಡ್ರುಗಳೇ ಸಿಗಲ್ಲ ಬಹುಶಃ. ಇಲ್ಲ 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 ಆ ಥರ ಏನಿಲ್ಲ. ಅವರು 6 ತಿಂಗಳ ಹಿಂದೆ ನವಂಬರಲ್ಲೇ ಹೋಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವರು ಹೈಕಮಾಂಡ್ ಯಾವಾಗ ಹೇಳ್ತೋ ಆವಾಗ ಹಿಂದೆ ಮುಂದೆ ನೋಡ್ದಲೇ ಕೊಟ್ಟು ಅವರಿಗೆ ಅತಿ ಕ್ಲೀನಾಗಿ ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತಕ್ಕಂಥದ್ದು ಅದೇನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಯಾರೂ ಆ ರೀತಿ ನಡವಳಿಕೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕೂ ಆಗಲ್ಲ ಅನ್ಸುತ್ತೆ. ಹೌದು ಹೌದು ಅವರು ಕೂಡ ಆಗಬೇಕು ಅನ್ನುವಂಥದ್ದು ನಿಮ್ಮ ಹಂಬಲ ಇತ್ತು. ಅಂದರೆ ಅವರು ಕೂಡ ಪಕ್ಷಕ್ಕಾಗಿ ದುಡಿದ್ದಾರೆ. 2023ರಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಅವರು ಒಬ್ಬರು ಕಾರಣ, ಸಿದ್ದರಾಮಯ್ಯನಷ್ಟೇ ಅವರು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿ. ಹೌದು, ನಾವು ನಮಗೆ ಇಬ್ಬರೂ ಎರಡು ಕಣ್ಣಿದ್ದಂಗೆ ಇಬ್ಬರೂ ಹೋರಾಟ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಂಥದ್ದು. ನಮ್ಮಲ್ಲಿ ಅವರು ಒಡಂಬಡಿಕೆ ಏನೇನು ಮಾಡ್ಕೊಂಡಿರ್ತಾರೋ ಅದು ನಮಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದರೆ ಪ್ರಚಾರಕ್ಕೋಸ್ಕರ ಮಾಡಬೇಕಾಗುತ್ತೆ ಅಂತಲೇ ನಾನು ಯಾವಾಗಲಿಂದಲೂ ವಿಚಾರ ಪ್ರಸ್ತಾಪ ಮಾಡ್ಕೊಂಡು ಬಂದಿದ್ದೀನಿ. ಹಿಂದೇನೇನು ಆಗಿತ್ತು ಗೊತ್ತಿಲ್ಲ. ಅದ್ರ ಪ್ರಕಾರ ಇವಾಗ ಹಸ್ತಾಂತರ ಆಗಿದೆ. ಈಗ ಮುಖ್ಯಮಂತ್ರಿಗಳು ಅವ್ರ ಮೇಲೂ ಕೂಡ ಹೆಚ್ಚಿನ ಜವಾಬ್ದಾರಿ ಇದೆ. ಎಲ್ಲರೂ ತೂಗಿಸ್ಕೊಂಡು ಅಲ್ಲಿ 2 ವರ್ಷಕ್ಕೆ ಎಲೆಕ್ಷನ್ ಬರೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕಾಗೈತೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಖುಷಿ ಇದೆಯಾ? ನನಗೆ ಖುಷಿನೂ ಇಲ್ಲ, ನೋವು ಇಲ್ಲ. ನಾನು ಅವತ್ತಿನಿಂದಲೂ ಅದನ್ನೇ ಹೇಳ್ತಾ ಇದ್ದೀನಿ. ನನಗಿಬ್ಬರೂ ಒಂದೇ ರೀತಿ ನಾಯಕರು. ಅವರವ್ರು ಏನೇನು ಡಿಸಿಷನ್ ಮಾಡ್ಕೊಂಡವರು ಅವರು ಪ್ರೀತಿಯಿಂದಲೇ ಮಾಡ್ಕೊಂಡವ್ರೆ. ಈಗ DK ಅವರು ನಿನ್ನೆ ನಮಗೆ ಕೃಷ್ಣ ಬೈರೇಗೌಡರು ಹೇಳ್ತಿದ್ರು, ಸಿದ್ದರಾಮಣ್ಣವ್ರು ಯಾರನ್ನೂ ಒಪ್ಕೊಂಡಿದ್ದೇ ನಾವು ಕಂಡಿರಲಿಲ್ಲ ಅಂತ. ಅಂಥದ್ರಾಗೆ ಅವರು ಪ್ರೀತಿಯಿಂದ ಅವ್ರನ್ನ ಆಲಿಂಗನ ಮಾಡ್ಕೊಂಡು ಅಧಿಕಾರ ಬಿಟ್ಕೊಂಡವ್ರೆ. ಇವ್ರೂ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಮಾಡಿವ್ರೆ. ಅದರಿಂದ ಒಳ್ಳೆ ರೀತಿಯಲ್ಲಿ ಸರ್ಕಾರ ಹೋಗುತ್ತೆ ಅಂತ ನಾವು ಭಾವಿಸಿದ್ದೀವಿ. ಸಚಿವ ಸ್ಥಾನದ ಆಕಾಂಕ್ಷಿ ಸರ್, ನಾನು ಆಕಾಂಕ್ಷಿನೇ. ಆದರೆ ನಾನು ಎಲ್ಲಿ ನನ್ನ ಅಭಿಪ್ರಾಯ ಹೇಳಬೇಕೋ ಅಲ್ಲಿ ಹೇಳಿದ್ದೀನಿ, ಯಾರಿಗೆ ಕೇಳಬೇಕೋ ಅಲ್ಲಿ ಕೇಳಿದ್ದೀನಿ. ಅಲ್ಲಿಂದನೂ ಕೂಡ ಒಂದು ನಿಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರ್ತಕ್ಕಂಥ ಸರ್, ನೀನು ಯಾವ ರೀತಿಯಾಗಿ ನಡೆಸ್ಕೋಬೇಕೋ ಆ ರೀತಿಯಾಗಿ ನಡೆಸ್ಕೊಂತೀನಿ ಅಂತೇಳಿ ಈಗ ಆಲ್ರೆಡಿ ನೀವು ಯಾರ ಹತ್ರ ಚರ್ಚೆ ಮಾಡಿದ್ರು ಅವ್ರು ಹೇಳಿದ್ದಾರೆ ನಿಮಗೆ ಅನ್ನೋಂಥ ಒಂದು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅದೇನೋ ನನಗೇನು ಅದೇನು ಆ ಥರ ಏನು ಹೇಳಿಲ್ಲ. ನೋಡಿ, ಅದು ಅವ್ರು ಹೇಳಿದ್ದಾರೆ. ಈಗ ನಾವು ಒಕ್ಲೀರು CM ಆಗೋದ್ರಿಂದ ಒಕ್ಲೀರಿಗೆ ಎಷ್ಟು ಜನ ಕೊಡ್ಲಿಕ್ಕೆ ಬರುತ್ತೆ. ಅವೆಲ್ಲ ಈಗ ಪ್ರಾಂತ್ಯಗಳನ್ನು ನೋಡಬೇಕಾಗುತ್ತೆ. ಕೆಲವು ಈಗ ಹಾಸನಲ್ಲಿ ನಮ್ಮ ಪಕ್ಷ ವೀಕ್ ಇದೆ, ಅಲ್ಲಿ ಹಾಸನಲ್ಲಿ ಯಾರು ಕೊಟ್ಟು ಅಲ್ಲಿ ಬಿಲ್ಟ್ ಮಾಡಲೇಬೇಕಾಗುತ್ತೆ, ಪಕ್ಷನ ಕಟ್ಟಬೇಕಾಗುತ್ತೆ. ಆ ರೀತಿ ಕೆಲವೆಲ್ಲ ಪ್ರಾಂತೀಯ ಸಮತೋಲನ ಮಾಡ್ಕೊಂಡು ಆಮೇಲೆ ಕಮ್ಯುನಿಟಿ ವಿಚಾರದಲ್ಲಿ ಎಲ್ಲ ಕಮ್ಯುನಿಟಿಗೂ ನ್ಯಾಯ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನಡ್ಕೊಂಬಂದಿರ್ತಕ್ಕಂಥದ್ದು ಹಿಂದಿನಿಂದ. ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಮೈಸೂರು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಓಟ್ ಹಾಕಿರುವಂಥದ್ದು ಬಿಕಾಸ್ ಆಫ್ ಇವರು CM ಆಗ್ತಾರೆ ಅಂತ, ಒಕ್ಕಲಿಗರು CM ಆಗ್ತಾರೆ ಅನ್ನೋ ಉದ್ದೇಶದಿಂದ ಈಗ ಅವರೆಲ್ಲ ಮುಂದೆ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಒಕ್ಕಲಿಗರ ಸಮುದಾಯಕ್ಕೆ 1-2 ಹೆಚ್ಚಿಗೆ ಸೀಟ್ ಕೊಡಬೇಕು ಅಂತ. ಹಂಗೆ ಮುಖ್ಯಮಂತ್ರಿಗಳಿರೋದ್ರಿಂದ ಒಕ್ಕಲಿಗರು ಕಡಿಮೆ ಕೊಡಿ ಅಂತ ಹೇಳ್ಬೋದೇನೋ ಹೈಕಮಾಂಡು.